ಒಬ್ಬ ಮನುಷ್ಯ ಕೇವಲ ಲಂಗೋಟಿ ತೊಟ್ಟು ಬರಿಗಾಲಿನಲ್ಲಿ ಅಲೆಯುವ ಒಬ್ಬ ವ್ಯಕ್ತಿ ಇಡೀ ರಾಜ್ಯದ ಚಕ್ರವರ್ತಿಯನ್ನೇ ತನ್ನ ಕಾಲ ಬಳಿಗೆ ಬರುವಂತೆ ಮಾಡೋದು ಸಾಧ್ಯವೇನು? ಅಷ್ಟೇ ಯಾಕೆ, ಬಾಗಿಲಿಗೆ ತಾನಾಗಿಯೇ ಹುಡುಕಿಕೊಂಡು ಬಂದ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನು ನನಗಿದು ಕವಡೆಯ ಕಿಮ್ಮತ್ತು ಬೇಡ ಅಂತ ಇನ್ನು ಕಣ್ಣೆದರು ರಕ್ತ ಸುರಿತಾ ಇತ್ತು. ಇದನ್ನು ನೋಡಿ ಇಡೀ ಜಗತ್ತೇ ಬೆರಗಾಗುವಂಥ ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಾರೆ. ಸ್ವತಃ ಮಹಾರಾಜರೇ ರಸ್ತೆಯಲ್ಲಿ ನಿಂತು ಮಣ್ಣು ಹೊರಲು ಸಿದ್ಧರಾಗ್ತಾರೆ. ಯಾರು ಈ ವ್ಯಕ್ತಿ? 1880ರ ಆಸುಪಾಸಿನಲ್ಲಿ ಹುಬ್ಬಳ್ಳಿಯ ಕಾಡು ಮೇಡುಗಳಲ್ಲಿ ಅಲೆದಾಡುತ್ತಿರತಕ್ಕಂಥ ಒಬ್ಬ ಸನ್ಯಾಸಿ, ಕಡುಬಡ ಸಂತ ಅಂತ ಹೇಳ್ಬೋದು. ಆದರೆ ಅವರೇ ಲಕ್ಷಾಂತರ ಜನರು ನಮಿಸುವಂಥ ಮಹಾನ್ ಆರೂಢರಾಗ್ತಾರೆ, ಶಿವಯೋಗಿಗಳಾಗ್ತಾರೆ. ಅವರೇ ನಮ್ಮ ಹುಬ್ಬಳ್ಳಿಯ ಸಿದ್ಧಾರೂಢರು. ಕಾಡು ಮೇಡುಗಳಲ್ಲಿ ಅಲಿತಾ ಇದ್ದರು, ಜನ ಹುಚ್ಚ ಅಂತ ಕರೀತಾ ಇದ್ದರು. ಆದರೆ ಈಗ ಅವರು ಮಹಾನ್ ಶಿವನ ಅವತಾರ ಆಗಿದ್ದಾರೆ. ನಾನು ನಿಮಗೆ ಇತಿಹಾಸದ ಪುಟಗಳಲ್ಲಿ ಅಡಗಿರುವ, ನೀವು ಎಲ್ಲಿಯೂ ಕೇಳಿರದಂಥ ಕಣ್ಣೀರು ತರಿಸುವ, ರೋಮಾಂಚನಗೊಳಿಸುವ ವಿಡಿಯೋ ಇವತ್ತಿನ ದಿವಸ ಇದೆ. ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ಸಿದ್ಧಾರೂಢರ ಚರಿತ್ರೆಯ ಕೆಲವೊಂದು ಆಶ್ಚರ್ಯಕರ ಸಂಗತಿಗಳು, ಪವಾಡಗಳು ನಾನು ನಿಮ್ಮಲ್ಲಿ ಹೇಳ್ತೀನಿ. ಸಾಮ್ರಾಜ್ಯವನ್ನೇ ಗೆದ್ದ ವ್ಯಕ್ತಿತ್ವ. ಹೌದು, ಯಾವುದೇ ಒಂದು ಮಠದ ಇತಿಹಾಸವನ್ನು ನಾವು ನೋಡಿದರೆ ಅಲ್ಲಿ ಸ್ಥಾನದ ಬಲದಿಂದ, ಆಸ್ತಿಯ ಬಲದಿಂದ ಸ್ವಾಮೀಜಿಗಳ ಹೆಸರು ದೊಡ್ಡದಾಗಿರುವುದನ್ನು ನಾವು ಬಹಳಷ್ಟು ಕಡೆ ನೋಡಿದ್ದೀವಿ. ಪೀಠಾಧಿಪತಿ, ದೊಡ್ಡ ಮಠ, ಅದಕ್ಕೆ ಪೀಠಾಧಿಪತಿ, ಮಠದಿಂದ ಪೀಠಾಧಿಪತಿಗೆ ಒಂದಿಷ್ಟು ಒಳ್ಳೆಯ ಮರ್ಯಾದೆ ಸಿಗುತ್ತದೆ, ಸ್ಥಾನ ಸಿಗುತ್ತದೆ. ಮಠದ ಆಸ್ತಿ ದೊಡ್ಡದಂತೆ, ಆ ದೊಡ್ಡ ಆಸ್ತಿ ಇದ್ದಂಥ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿದ್ದರಂತೆ. ಹಾಗಾಗಿ ಅವರ ಭಕ್ತರ ಸಂಖ್ಯೆ ಹೆಚ್ಚಾಗ್ತದೆ. ಆದರೆ ಸಿದ್ಧಾರೂಢ ಸ್ವಾಮಿಗಳ ಚರಿತ್ರೆಯಲ್ಲಿ ಹಾಗೆ ಬರಲ್ಲ. ಸಿದ್ಧಾರೂಢರ ಕಥೆನೇ ಬೇರೆ. ಸಿದ್ಧಾರೂಢರು ಸುಮ್ಮನೆ ಅಲಮಾರಿ ಥರ ಅಲಿತಾ ಹುಬ್ಬಳ್ಳಿಗೆ ಬಂದವರು. ಹುಬ್ಬಳ್ಳಿಯಲ್ಲಿ ಅವರು ಯಾವುದೋ ಸ್ಥಾನಮಾನ ಬಯಸಿರಲಿಲ್ಲ. ನಾಸಿಕದ ಶರಣಪ್ಪ ಅನ್ನುವ ಶಿಷ್ಯರು ಒಂದು ಕಡೆ ಬರೀತಾರೆ, ಮಠದ ಸ್ಥಾನದ ಬಲದಿಂದ ಬಂದದ್ದಲ್ಲ. ಸಿದ್ಧಾರೂಢರು ಮಠ ಇದೆಯಲ್ಲ, ಅದು ಪವಿತ್ರವಾದ ಚಾರಿತ್ರ್ಯದಿಂದ ಅದಕ್ಕೆ ಒಂದು ಪವಿತ್ರತೆ ಬಂದದ್ದು. ಆರೂಢರ ಮಠದಲ್ಲಿ ಜಾತಿ ಧರ್ಮದ ಗೋಡೆಗಳೇ ಇಲ್ಲ. ಬಳ್ಳಾರಿಯಿಂದ ಬಂದಂಥ ಕಬೀರದಾಸರು, ಕಳೆದ ವಿಡಿಯೋದಲ್ಲಿ ಅವ್ರ ಬಗ್ಗೆ ನಾನು ನಿಮಗೆ ಹೇಳಿದ್ದೆ. ಮುಸ್ಲಿಂ ಸಂತರು, ಹಾಗೆ ಅನೇಕ ಹಿಂದೂ ಸಂತರು ಒಂದೇ ಚಪ್ಪರದಲ್ಲಿ ಸಹೋದರರಂತೆ ಇರ್ತಾಯಿದ್ರು. ಆಂಧ್ರ, ಮಹಾರಾಷ್ಟ್ರ, ತಮಿಳುನಾಡು, ಬೇರೆ ಬೇರೆ ರಾಜ್ಯಗಳಿಂದ, ಮೂಲೆಗಳಿಂದ ಸಾಧುಗಳು, ಸಂತರು ಬಂದು ಸಿದ್ಧಾರೂಢರ ದರ್ಶನವನ್ನು ಪಡಿತಾ ಇದ್ರು. ರಾಜನನ್ನೇ ಬದಲಿಸಿದಂಥ ಒಂದು ಘಟನೆ, ಬಹಳ ಸುಂದರವಾದಂಥ ಈ ಘಟನೆ ಕೇಳಿ. ಸಿದ್ಧರು ವೈರಾಗ್ಯ ಮೂರ್ತಿಗಳಾಗಿದ್ದರು. ಅವರನ್ನು ನೋಡಬೇಕನ್ಕೊಂಡು ಜಮಖಂಡಿಯ ಅಪ್ಪ ಸಾಹೇಬ ಮಹಾರಾಜರು ಬಂದಿದ್ದರಂತೆ. ಅವರು ಆರೂಢರ ಮಠಕ್ಕೆ ಈಗಿನ ಥರ ಆಗ ಒಳ್ಳೆಯ ದಾರಿ ಆಗಿರಲಿಲ್ಲ. ಕಲ್ಲು ಮುಳ್ಳುಗಳು ತುಂಬಿತ್ತು, ಉಬ್ಬು ತೆಗ್ಗುಗಳಿದ್ದವು. ಅವರ ಮಹಾರಾಜರು ಅವರೆಲ್ಲ ಸಂಗಡರ ಜೊತೆಗೆ ಬರ್ತಾ ಇರಬೇಕಾದ್ರೆ ಒಬ್ಬ ಹೆಣ್ಣು ಮಗಳು ಅದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ರು. ಕಾಲು ತಗಲಿ ಬಿದ್ದುಬಿಟ್ಲು. ಒಳ್ಳೆಯ ರಸ್ತೆ ಏನಾಗಿರಲಿಲ್ಲ, ಕಲ್ಲುಗಳಿದ್ದು. ಆಕೆಯ ಹಣೆಗೆ ಕಲ್ಲು, ಚೂಪಾದ ಕಲ್ಲು ತಾಗ್ಬಿಡ್ತು. ಧಾರಾಕಾರ ರಕ್ತ ಸುರಿತು. ಮಠದಲ್ಲಿ ಕುಳಿತಂಥ ಸಿದ್ಧಾರೂಢರು ಓಡಿ ಬಂದರು. ಅವರ ಜೋಳಿಗೆ ಇತ್ತಲ್ಲ, ಅದನ್ನೇ ಹರಿದು ಆ ಬಟ್ಟೆಯನ್ನೇ ಆಕೆಯ ಹಣೆಗೆ ಸುತ್ತಿದ್ರು. ಇದೆಲ್ಲವನ್ನ ಆ ಅಪ್ಪಾಸ ಮಹಾರಾಜರು ನೋಡಿಬಿಟ್ರು. ಹಣೆಯಿಂದ ಕಾರಂಜಿಯಂತೆ ರಕ್ತ ಸುರುತ್ತಾ ಇದೆ.
ಸಿದ್ಧಾಢರು ತಲೆಗೆ ಬಟ್ಟೆ ಸುತ್ತಾ ಇದ್ದಾರೆ. ರಾಜರ ಭಟರಾಗಲಿ ಏನೂ ಮಾಡ್ಲಿಕ್ಕಾಗಲಿಲ್ಲ. ದೂರದಿಂದ ಸಿದ್ಧಾರೂಢರು ಓಡಿ ಬಂದರು. ಕ್ಷಣವೂ ಯೋಚಿಸಲಿಲ್ಲ. ಅವರ ಒಂದು ಬಟ್ಟೆ ಇದೆಯಲ್ಲ, ಅದನ್ನೇ ಬಟ್ಟೆಯನ್ನು ಹೆಗಲ ಮೇಲಿದ್ದ ಹಳೆಯ ಜೋಳಿಗೆಯನ್ನೇ ಹರಿದು ಅವರು ಹಣೆಗೆ ಪಟ್ಟಿ ಕಟ್ಟಿ ಉಪಚಾರ ಮಾಡಿದ್ರು. ಮಹಾನ್ ಸಂತರ ಈ ಪರಮ ಕರುಣೆಯನ್ನು ನೋಡಿದಂಥ ಮಹಾರಾಜರು ಅವ್ರ ಕಣ್ಣಲ್ಲೂ ಒಂದು ಕ್ಷಣ ನೀರು ಬಂತಂತೆ. ಸ್ವತಃ ಅವರೇ ಪ್ರೇರಣೆಯಿಂದ ಆಗಿನ ಕಾಲದಲ್ಲಿ 500 ರೂಪಾಯಿಗಳನ್ನು ತಮ್ಮ ಮುಖ್ಯ ಕಾರಬಾರಿ ಕೈಗೆ ಕೊಟ್ಟು ಅಲ್ಲಿಯೇ ನಿಲ್ಲಿಸಿ ಈ ಮಠಕ್ಕೆ ಒಂದು ಸುಂದರವಾದಂಥ ರಸ್ತೆಯನ್ನು ಮಾಡಬೇಕು ಅಂತ ಹೇಳಿ ಹೋದ್ರಂತೆ. ಆಸ್ತಿಯ ಮುಖಕ್ಕೆ ಹೊಡೆದ ವೈರಾಗ್ಯ. ಇದೇನಿದು ಅಂತೀರಲ್ಲ? ಹೌದು, ಅಸಲಿ ಕಥೆ ಇಲ್ಲಿದೆ ನೋಡಿ. 1886ರಲ್ಲಿ ಭಕ್ತರೆಲ್ಲ ಸೇರಿ ಸಿದ್ಧರಿಗಾಗಿ 3.5 ಎಕರೆ ಹೊಲವನ್ನು ಖರೀದಿಸಿದ್ರಂತೆ. ಎಲ್ಲ ಭಕ್ತರು ದುಡ್ಡು ಹಾಕಿದರು. ಉಳ್ಳವರು ಇಲ್ಲದವರು ಅವರವರ ಅನುಕೂಲ ತಕ್ಕಂತೆ ದುಡ್ಡು ಹಾಕಿ ಮಠದಕ್ಕಾಗಿ ಒಂದಿಷ್ಟು ಹೊಲವನ್ನು ಖರೀದಿಸಿದರು. ಈಗ ಆ ಆಸ್ತಿ ಆಯ್ತಲ್ಲ ಮಠಕ್ಕೆ, ಈಗ ವೈರಾಗ್ಯ ಮೂರ್ತಿ ಮಠ ಆರೂಢ ಮಠಕ್ಕೆ ಆಸ್ತಿ ಆಯ್ತಲ್ಲ, ಈ ಆಸ್ತಿ ಯಾರ ಹೆಸರಿಗಾಗಬೇಕು? ಸಿದ್ಧಾಢ್ರ ಮಠ ಅಂದರೆ ಸಿದ್ಧಾಢ್ರಿಗೆ ಆಗಬೇಕಲ್ಲ. ಆದರೆ ಸಿದ್ಧಾಢ್ರು ಆಸ್ತಿಯನ್ನು ತಮ್ಮ ಹೆಸರಿಗೆ ಬರೆಸ್ಕೊಳ್ಳೇ ಇಲ್ಲ. ಯಾಕೆಂದರೆ ಅವರು ಅಖಂಡ ವೈರಾಗ್ಯ ಮೂರ್ತಿಗಳಾಗಿದ್ದರು. ಈ ಆಸ್ತಿ ಸಂಪತ್ತು ನನ್ನ ಕಡೆ ತರಬೇಡ್ರಿ, ಮಠದ ಸುತ್ತೆಲ್ಲ ಓಂ ನಮಃ ಶಿವಾಯ ಅಂತ ಕೇಳಬೇಕು, ಇದು ಆರೂಢ ಮಠ, ಆಸ್ತಿ ಮಠ ಅಲ್ಲ ಅಂತ ಹೇಳ್ತಾ ಇದ್ರಂತೆ ಭಕ್ತರಿಗೆ. ಹಾಗೆ ಒಬ್ಬ ದೊಡ್ಡ ಶ್ರೀಮಂತ ಬಂದಿದ್ದ. ಆತ ತನಗಿದ್ದ ಇಡೀ ಹೊಲವನ್ನು ಸಿದ್ಧರ ಹೆಸರಿಗೆ ಬರಲಿಕ್ಕೆ ಬಂದಿದ್ದ. ಸಿದ್ಧರನ್ನು ಕೇಳಿದ್ರು, ಈ ಮಾತು ಕೇಳಿದ್ರೆ ನಿಮ್ಮ ಕಣ್ಣಲ್ಲೂ ನೀರು ಬರ್ಬೋದೇನು? ಏನಪ್ಪ, ಹೊಲ ಕೊಡ್ತೀಯೇನು? ನಿನ್ನ ಹೊಲ ತಕ್ಕೊಂಡು ನಾನೇನು ಮಾಡಲಪ್ಪ? ನನಗೆ ಯಾಕೆ ಬೇಕು? ಚೆನ್ನಾಗಿ ನೀ ದುಡಿ, ಹೊಲ ನಿನ್ನ ಹತ್ರನೇ ಇರಲಿ. ನೀ ಚೆನ್ನಾಗಿ ದುಡಿತಿ, ದುಡಿದ ಮೇಲೆ ಒಂದಿಷ್ಟು ಚಲೋ ಬೆಳೆ ಬರ್ತದಲ್ಲ, ಆ ಬೆಳೆಯೊಳಗಿನ ಒಂದು ಹಿಡೀ ಧಾನ್ಯ ಹಸಿದವರಿಗೆ ದಾಸೋಹ ರೂಪದಲ್ಲಿ ನೀಡಪ್ಪ. ಆ ಶಿವ ಒಳ್ಳೇದು ಮಾಡ್ತಾನೆ, ನಿನಗೆ ಮುಕ್ತಿ ಸಿಗ್ತದ. ನೋಡ್ರಿ, ಇವತ್ತಿನ ಪ್ರಪಂಚದಲ್ಲಿ ಆಸ್ತಿಗಾಗಿ ಕೊಲೆಗಳೇ ನಡೀತಾ ಇರ್ತವೆ. ಬಾಗಿಲಿಗೆ ಬಂದ ಆಸ್ತಿಯನ್ನು ಅವರು ವಲ್ಲ ಅಂತ ಹೇಳಿಬಿಟ್ರು. ನಾವು ಇತ್ತೀಚಿನ ದಿನಗಳಲ್ಲಿ ಚಾನಲ್ ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀವಿ, ಆಸ್ತಿಗಾಗಿ ಪೀಠಾಧಿಪತಿಗಳ ಕಲಹ, ಪೀಠಾಧಿಪತಿಗಳನ್ನು ಪೀಠದಿಂದ ತೆಗೆಯೋದು, ಭಕ್ತರು ಜಗಳಾಡೋದು, ಇದೆಲ್ಲನ ನೋಡಿದಾಗ ನಮ್ಮ ಸಿದ್ಧರು ಮಹಾನ್ ಪುರುಷರು ಅನ್ನಿಸದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಮುಟ್ಟಿದ್ದೇ ಅಮೃತ, ಬದುಕಿದ್ದೇ ದಾಸೋಹ. ಭಕ್ತರಿಗೆ ಸಿದ್ಧರು ಮನುಷ್ಯನಾಗಿ ಕಾಣಲೇ ಇಲ್ಲ, ಸಾಕ್ಷಾತ್ ಶಿವನಂತೆ ಕಂಡರು. ಅವರು ಎಂದೂ ಪೀಠದ ಮೇಲೆ ಕೂತು ರಾಜರ ಥರ ಊಟ ಮಾಡಲೇ ಇಲ್ಲ. ಯಾರೋ ಬಡ ಭಕ್ತನ ಎಲೆ ಮುಂದೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕುಳಿತು ಒಂದು ತುತ್ತು ಪ್ರಸಾದ ಸ್ವೀಕರಿಸ್ತಾ ಇದ್ರು. ಅವರು ಮುಟ್ಟಿದ್ದೇ ಅಮೃತವಾಗ್ತಿತ್ತಂತೆ. 1889 ಇಸ್ವಿ ಸುಮಾರು ಭಕ್ತರು ಒಂದು ಬಿದಿರಿನ ತೇರು ಮಾಡಿಸಿದ್ರು. ಉತ್ಸವ ಮಾಡೋಕ್ಕೆ ಸಿದ್ಧರಾಗಿರ್ತಿರ್ಬೇಕಾದ್ರೆ ಹಣದ ಕೊರತೆ ಆಗ್ಬಿಡ್ತು. ಆಗ ಲಕ್ಷ್ಮವ್ವ ಅನ್ನುವಂಥ ಒಬ್ಬ ಬಡ ಭಕ್ತೆ, ಆಕೆ ಏನು ಮಾಡ್ತಾಳೆ, ತನ್ನ ಮೈ ಮೇಲಿದ್ದ ಆಭರಣವನ್ನೆಲ್ಲ ಮಾರಿ ತೇರಿನ ಹಬ್ಬಕ್ಕೆ ಹಣ ಕೊಡ್ತಾಳೆ. ಆದರೆ ಸಿದ್ಧರ ಮಾತ್ರ ದುಡ್ಡು ಕಾಸು ವ್ಯವಹಾರ ಯಾವುದಕ್ಕೂ ಅವ್ರು ಕೈ ಹಾಕಲೇ ಇಲ್ಲ. ಶಿಷ್ಯರಿಗೆ ಭಾಳ ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ರು, ಮಠಕ್ಕೆ ಎಷ್ಟು ಹಣ ಬಂತು, ಮಠದಿಂದ ಎಷ್ಟು ಖರ್ಚಾಯಿತು, ಯಾರು ಎಷ್ಟು ಚಿನ್ನ ಕೊಟ್ಟರು, ಯಾರು ಎಷ್ಟು ಬೆಳ್ಳಿ ಕೊಟ್ಟರು, ಎಷ್ಟು ಹೊಲ ಕೊಟ್ಟರು, ಎಷ್ಟು ಭೂಮಿಯನ್ನು ದಾನ ಮಾಡಿದರು, ಧಾನ್ಯಗಳು ಎಷ್ಟು ಕೊಟ್ಟರು, ಇದು ಯಾವುದನ್ನು ನನ್ನ ಕಿವಿಗೆ ಬೀಳಬಾರದು. ಅದೆಲ್ಲ ನೀವು ನೋಡಿಕೊಳ್ಳಿ. ಮಠದ ಆಸ್ತಿ ಸಂಪತ್ತು ದುಡ್ಡು ನನ್ನ ಹತ್ರ ತರಬೇಡ್ರಿ. ಇಲ್ಲಿ ಶಿವನ ನಾಮಸ್ಮರಣೆ ಮಾತ್ರ ನಡಿಬೇಕು. ಬಂದ ಭಕ್ತರಿಗೆ ಅನ್ನ ಸಿಗಬೇಕಷ್ಟೆ. ಲೌಕಿಕ ಸಿರಿ ಸಂಪತ್ತಿಗೆ ಅವರು ಕವಡೆಯ ಕಿಮ್ಮತ್ತು ಕೊಡಲೇ ಇಲ್ಲ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮಠದ ಆಸ್ತಿಯನ್ನು ಹೊಡೆಯುವುದು, ಗಲ್ಲಾ ಪೆಟ್ಟಿಗೆಯನ್ನು ನುಂಗು ಹಾಕುವುದು, ಭಕ್ತರು ಕೊಟ್ಟಂಥ ದಾನವನ್ನು ಅದರಲ್ಲೇ ಎಲ್ಲ ದುಡ್ಡನ್ನು ತೆಗೆದುಕೊಂಡು
ಚಿನ್ನ, ಬೆಳ್ಳಿ, ವಜ್ರ, ಬಂಗಾರ ಎಲ್ಲವನ್ನ ಅವ್ರು ಮನೆಗೆ ತೆಗೆದುಕೊಂಡು ಹೋಗುವಂಥ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ. ಇದೆಲ್ಲದರ ಮಧ್ಯೆ ನಮ್ಮ ಆರೂಢರು ಯಾವುದಕ್ಕೂ ಆಸೆ ಪಡಲೇ ಇಲ್ಲ. ತಮ್ಮ ಇಡೀ ಜೀವನದಲ್ಲಿ ದೇಹ ಸುಖಕ್ಕಾಗಿ ಒಂದು ತುತ್ತು ಅನ್ನವನ್ನು ಹೆಚ್ಚಿಗೆ ಬಯಸಿದಂಥ ಸಿದ್ಧಾರೂಢರು ತಮ್ಮ ಬಳಿ ಬಂದ ಪ್ರತಿಯೊಬ್ಬ ಭಕ್ತನ ಕಲ್ಯಾಣಕ್ಕಾಗಿ ಕರೆಗೆ ಹೋದರು. ಅದಕ್ಕೆ ಇವತ್ತಿಗೂ ಹುಬ್ಬಳ್ಳಿ ಆ ಮಣ್ಣಿನಲ್ಲಿ ಸಿದ್ಧಾರೂಢರ ಹೆಸರು ಕೇಳಿದರೆ ಸಾಕು, ಭಕ್ತರ ಕಣ್ಣುಗಳು ತೇವಾಗ್ತವೆ. ಸಂಪತ್ತಿಗಿಂತ ಚಾರಿತ್ರ್ಯ ದೊಡ್ಡದು ಅಂತ ಬದುಕಿ ತೋರಿಸಿದಂಥ ಮಹಾತ್ಮರು ನಮ್ಮ ಸಿದ್ಧಾರೂಢರು. ಈ ಸಿದ್ಧಾರೂಢರ ಸರಳ ಸಜ್ಜನಿಕೆ ವ್ಯಕ್ತಿತ್ವ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸಿದ್ಧಾರೂಢಾಯ ನಮಃ ಅಂತ ಬರೀರಿ. ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ. ಮಠಕ್ಕಾಗಿ ದುಡ್ಡು ಅವಶ್ಯಕವೇನು? ಚಿನ್ನ, ಬೆಳ್ಳಿ, ವಜ್ರ ಅವಶ್ಯಕವೇನು? ಇದ್ದರೆ ಅದು ಯಾವ ರೀತಿ ಬಳಕೆಯಾಗಬೇಕು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿದ್ಧಾರೂಢರ ಮತ್ತೊಂದು ರೋಚಕದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿಗಳು.